ಪಂಚ ಗ್ಯಾರಂಟಿ ಯೋಜನೆಗಳ ಸರ್ಜರಿಗೆ ಸರ್ಕಾರ ಸಜ್ಜಾಗಿದೆ. ಗ್ಯಾರಂಟಿ ಫಲಾನುಭವಿಗಳ ದಾಖಲೆ ಮರುಪರಿಶೀಲನೆಗೆ ಸರ್ಕಾರ ನಿರ್ಧರಿಸಿದೆ. ಇವತ್ತಿನ ಸಂಪುಟ ಸಭೆಯಲ್ಲಿ ದೊಡ್ಡ ನಿರ್ಧಾರ ಹೊರಬೀಳುತ್ತಾ? ಪಂಚ ಗ್ಯಾರಂಟಿ ಯೋಜನೆಗಳನ್ನ ಸರ್ಜರಿ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಗ್ಯಾರಂಟಿ ಯೋಜನೆಗಳು ಯಾವುವೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ, ಆದರೆ ಆ ಯೋಜನೆಗಳ ಸರ್ಜರಿಯನ್ನ ಸರ್ಕಾರ ಮಾಡಲಿದೆ. ಯಾವೆಲ್ಲ ಅನರ್ಹರಿಗೆ ಈ ಯೋಜನೆಯ ಲಾಭ ತಲುಪ್ತಾ ಇದೆಯೋ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ಇವತ್ತಿನ ಸಂಪುಟ ಸಭೆಯಲ್ಲಿ ದೊಡ್ಡ ನಿರ್ಧಾರ ಹೊರಬೀಳುತ್ತೆ. ಫಲಾನುಭವಿಗಳ ಅಸಲಿ ಎತ್ತು ತಿಳಿಯೋದಕ್ಕೆ ಮುಂದಾಗಿದೆ ಸರ್ಕಾರ. ಮರುಪರಿಶೀಲನಾ ಅರ್ಜಿ ಮೂಲಕ ಫಲಾನುಭವಿಗಳ ಆಯ್ಕೆ ಆಗತ್ತೆ. ಪರಿಷ್ಕರಣೆ ವೇಳೆ ಆಧಾರ್ ಪಡಿತರ ಚೀಟಿ ಪರಿಶೀಲಿಸೋದಕ್ಕೆ ನಿರ್ಧರಿಸಲಾಗಿದೆ. ಒಂದು ದಾಖಲೆ ತಪ್ಪಿದ್ರೂ ಕೂಡ ಅಂತವರಿಗೆ ಗ್ಯಾರಂಟಿ ಯೋಜನೆ ಸಿಗಲ್ಲ. ಗ್ಯಾರಂಟಿ ಪರಿಷ್ಕರಣೆನಾ ಅಥವಾ ಮರುಪರಿಶೀಲನಾ ಅರ್ಜಿನಾ? ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನಕ್ಕೆ ಸರ್ಕಾರ ಬರಲಿದೆ. ಗ್ಯಾರಂಟಿ ಯೋಜನೆಗಳಿಗೆ ಮೇಜರ್ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸಾವಿರಾರು ಕೋಟಿ ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಸರ್ಕಾರ ಮೀಸಲಿಟ್ಟಿದೆ. ಹೀಗಿರುವಾಗ ಅನರ್ಹರಿಗೆ ಈ ಗ್ಯಾರಂಟಿ ಯೋಜನೆ ತಲುಪ್ತಾ ಇದೆ ಅನ್ನೋದು ಸರ್ಕಾರದ ಗಮನಕ್ಕೂ ಕೂಡ ಬಂದಿರೋದ್ರಿಂದ ಅದನ್ನ ಈಗ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಆದರೆ ಒಂದು ಇಲ್ಲಿರೋ ಪ್ರಶ್ನೆ ಅಂತ ಅಂದ್ರೆ, ಗ್ಯಾರಂಟಿಯನ್ನ ಸಂಪೂರ್ಣ ಪರಿಷ್ಕರಣೆ ಮಾಡೋದಾ ಅಥವಾ ಯಾರ್ಯಾರು ಗ್ಯಾರಂಟಿಯ ಲಾಭ ಪಡಿತಾ ಇದ್ದಾರೋ ಅವರ ದಾಖಲೆ ಏನಿದೆ ಅದನ್ನ ಮರುಪರಿಶೀಲನೆ ಮಾಡೋದಾ? ಇದರ ಬಗ್ಗೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಬೇಕಾಗಿದೆ. ಇವತ್ತು ಅಂತಿಮ ತೀರ್ಮಾನ ಹೊರಬೀಳಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ. ವಿದ್ಯಾ, ಗ್ಯಾರಂಟಿಯ ಬಗ್ಗೆ ಒಂದು ಮೇಜರ್ ಸರ್ಜರಿ ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗಿದೆ. ಆದ್ರೆ ಒಂದು ಇಲ್ಲಿರೋದು ಪರಿಷ್ಕರಣೆನಾ ಅಥವಾ ಮರುಪರಿಶೀಲನೆ ಮಾಡೋದಾ ಅಂತ. ಸೊ ಇವತ್ತು ಈ ತೀರ್ಮಾನ ಹೊರಗಡೆ ಬರುತ್ತಾ? ಖಂಡಿತವಾಗ್ಲೂ ಶ್ವೇತಾ, ಈಗ ಆಲ್ರೆಡಿ ಸರ್ಕಾರ ಯಾರೆಲ್ಲ ಅನರ್ಹರಿದ್ದಾರೆ ಅವರನ್ನ ಗ್ಯಾರಂಟಿಯಿಂದ ಹೊರಗಡೆ ಇಡಬೇಕು ಅನ್ನುವಂತಹ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಅದರ ಜೊತೆಗೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಉಳಿತಾಯ ಆಗತ್ತೆ. ಅದರಿಂದ ಕೆಲವೊಬ್ರು 2-3 ಒಂದೇ ಐಡಿಯಿಂದಾಗಿ ಸಾಕಷ್ಟು ಜನ ಅದರ ಫಲಾನುಭವಿಗಳಾಗಿದ್ದಾರೆ. ಅದರ ಜೊತೆಗೆ ಗೃಹಲಕ್ಷ್ಮಿ ಅಮೌಂಟ್ ಏನಿತ್ತು ಅದು ಸತ್ತವರ ಅಕೌಂಟಿಗೂ ಕೂಡ ಈಗಲೂ ಹೋಗ್ತಾ ಇದೆ ಅನ್ನುವಂಥದ್ದು ಸರ್ಕಾರದಲ್ಲಿರುವಂತಹ ವರದಿ. ಸೊ ಈ ಕಾರಣಕ್ಕಾಗಿ ಸರ್ಕಾರ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದೆ. ಸಿಎಂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೊಸದಾಗಿ ಅರ್ಜಿಯನ್ನ ಕರಿತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು. ಅರ್ಜಿಯನ್ನ ಕರೆದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಅರ್ಹರಿರೋರನ್ನು ಕೂಡ ಅನರ್ಹ ಮಾಡ್ತಾರೆ ಅನ್ನುವಂತಹ ವಿರೋಧಗಳು ಕೇಳಿ ಬಂದಿತ್ತು. ಇದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಅದಕ್ಕೆ ಮರುಪರಿಶೀಲನೆ ಮಾಡುವಂತಹ ನಿರ್ಧಾರಕ್ಕೆ ಸದ್ಯಕ್ಕೆ ಬಂದಿದೆ. ಆದ್ರೆ ಯಾವ ರೀತಿಯಾಗಿ ಮರುಪರಿಶೀಲನೆಯನ್ನ ಮಾಡಬೇಕು, ಮರುಪರಿಶೀಲನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ನಿಯಮಗಳನ್ನ ನಾವು ಅನುಸರಿಸಬೇಕು, ಅದರ ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆ ನಡೀತಾ ಇರುವಂತದ್ದು. ಸೊ ಈಗ ಆಲ್ರೆಡಿ ಗೃಹಲಕ್ಷ್ಮಿಯ ವಿಚಾರವಾಗಿ ಮರುಪರಿಶೀಲನೆ ಮಾಡೋದಕ್ಕೆ ಒಂದು ಮಾದರಿ ಅರ್ಜಿಯನ್ನ ಕೂಡ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಆ ಮಾದರಿ ಅರ್ಜಿಯಲ್ಲಿ ಆಧಾರ್ ಕಾರ್ಡ್, ಅದರ ಜೊತೆಗೆ ವೋಟರ್ ಐಡಿ ಮತ್ತೆ ಗುರುತಿನ ಚೀಟಿ ಏನಿದೆ, ಮುಖ್ಯವಾಗಿ ಅದರಲ್ಲೂ ರೇಷನ್ ಕಾರ್ಡ್ ಏನಿದೆ ಅದನ್ನ ಪರಿಗಣನೆ ಮಾಡೋದಕ್ಕೆ ಈಗ ಆಲ್ರೆಡಿ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಸಿಎಂ ಅಧಿಕಾರಕ್ಕೆ ಬಂದ ನಂತರ ಒಂದು ಮಾತನ್ನ ಹೇಳ್ತಾ ಇದ್ರು, ಯಾರಿಗೆಲ್ಲ ಕರ್ನಾಟಕದಲ್ಲಿ ವೋಟರ್ ಐಡಿ ಇರಲ್ಲ, ಯಾರೆಲ್ಲ ಇಲ್ಲಿ ಮತ ನೀಡಲ್ಲ ಅಂತವರಿಗೆ ನಮ್ಮ ಅರ್ಹತೆ ಏನಿದೆ ಅಥವಾ ನಮ್ಮ ಯೋಜನೆಗಳು ಏನಿದೆ ಅದು ಯಾಕೆ ಸಿಗಬೇಕು ಅನ್ನುವಂತಹ ಮಾತನ್ನ ಸಿಎಂ ಹೇಳ್ತಾ ಇದ್ರು. ಸೊ ಅದೇ ನಿಟ್ಟಿನಲ್ಲಿ ಈಗ ವೋಟರ್ ಐಡಿಯನ್ನ ಕೂಡ ಕನ್ಸಿಡರ್ ಮಾಡ್ತಾ ಇರುವಂತದ್ದು. ಬೇರೆ ಬೇರೆ ರಾಜ್ಯದಿಂದ ಬಂದಂತವರು ಕೂಡ ಇಲ್ಲಿ ಅಡ್ರೆಸ್ ಅನ್ನ ಚೇಂಜ್ ಮಾಡಿಕೊಂಡು ಅವ್ರ ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಂಡಿರ್ತಾರೆ. ಆದ್ರೆ ವೋಟರ್ ಐಡಿಯನ್ನ ಇಲ್ಲಿರುವಂತಹ ವೋಟರ್ಸ್ ಯಾರಿರ್ತಾರೆ ಅವರು ಮಾತ್ರ ವೋಟರ್ ಐಡಿಯನ್ನ ಮಾಡ್ಕೊಂಡಿರ್ತಾರೆ. ಈ ಕಾರಣಕ್ಕಾಗಿ ವೋಟರ್ ಐಡಿಯನ್ನ ಕೂಡ ಈ ಮರುಪರಿಶೀಲನೆಯ ಸಂದರ್ಭದಲ್ಲಿ ಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಮರುಪರಿಶೀಲನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತಹ ನಿರ್ಧಾರ ಇವತ್ತು ಕ್ಯಾಬಿನೆಟ್ ನಲ್ಲಿ ಆಗುತ್ತೆ. ಅದಾದ ಬಳಿಕ ಎಷ್ಟು ದಿನದೊಳಗೆ ಈ ಮರುಪರಿಶೀಲನೆಯನ್ನ ಮಾಡಬೇಕು, ಯಾರು ಈ ಮರುಪರಿಶೀಲನೆಯನ್ನ ಮಾಡೋದಕ್ಕೆ ಮನೆ ಮನೆಗೆ ಹೋಗಬೇಕು ಅನ್ನುವಂತಹ ನಿರ್ಧಾರವನ್ನ ಮತ್ತೊಂದು ಮೀಟಿಂಗ್ ನಲ್ಲಿ ತೆಗೆದುಕೊಳ್ತಾರೆ. ಆದರೆ ಇವತ್ತು ಮುಖ್ಯವಾಗಿ ಸಚಿವ ಸಂಪುಟದಲ್ಲಿ ಅರ್ಜಿಯನ್ನ ಹೊಸದಾಗಿ ಕರಿಬೇಕಾ ಅಥವಾ ಮರುಪರಿಶೀಲನೆಯನ್ನ ಮಾಡಬೇಕಾ ಅನ್ನುವಂತಹ ಚರ್ಚೆಯನ್ನ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು. ಶ್ವೇತಾ, ಓಕೆ, ಈಗ ಈ ಗ್ಯಾರಂಟಿ ಏನಿದೆ ಅದರಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ 2 ಗ್ಯಾರಂಟಿಗಳ ಪರಿಷ್ಕರಣೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದ್ದು. ಈಗ 5 ಗ್ಯಾರಂಟಿ ಯೋಜನೆಗಳನ್ನ ಒಂದ್ ರೌಂಡ್ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅಥವಾ ಈ 2 ಗ್ಯಾರಂಟಿಗಳ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ಯಾ?
ಶ್ವೇತಾ, ಹೆಚ್ಚಾಗಿ ಫಲಾನುಭವಿಗಳಿರುವಂಥದ್ದು 3 ಗ್ಯಾರಂಟಿಗಳಲ್ಲಿ. ಅದರಲ್ಲಿ ಮುಖ್ಯವಾದಂತಹ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ. ಈಗ ಆಲ್ರೆಡಿ ಕೇಂದ್ರ ಸರ್ಕಾರವೇ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಯಾರ್ದೆಲ್ಲ BPL ಕಾರ್ಡ್ ಇತ್ತು, ಸೊ ಅಂಥವರೇನಾದರೂ GST ಕಟ್ತಾ ಇದ್ರೆ, IT ಕಟ್ತಾ ಇದ್ರೆ ಅಂಥವರನ್ನ ತೆಗೆದು ಹಾಕಿ ಅವರನ್ನ APLಗೆ ಸೇರಿಸುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರವೇ ಮಾಡ್ತಾ ಇದೆ. ಅದರ ಜೊತೆಗೆ ಯಾರೆಲ್ಲ ಆ ಲೀಸ್ಟ್ ನಲ್ಲಿ ಇಲ್ಲ ಅಥವಾ ಅವ್ರು ಯಾರು ಅರ್ಹರಿಲ್ಲ ಅನ್ನುವಂಥದ್ದನ್ನ ರಾಜ್ಯ ಸರ್ಕಾರವೂ ಕೂಡ ಒಂದು ಕಡೆ ಪರಿಗಣಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿ ಮತ್ತೆ ಗೃಹಜ್ಯೋತಿ. ಗೃಹಲಕ್ಷ್ಮಿಯಲ್ಲಿ ಮುಖ್ಯವಾಗಿ ಮನೆಯ ಒಡತಿಗೆ 2,000 ರೂಪಾಯಿ ಕೊಡುವಂತಹ ಯೋಜನೆ. ಈ ಯೋಜನೆಯನ್ನ ಸಾಕಷ್ಟು ಜನ ಈ ಹಿಂದೆಯೇ ತೆಗೆದುಕೊಂಡಿದ್ದಾರೆ. ಸೊ ಅಂತವರಲ್ಲಿ ಸಾಕಷ್ಟು ಜನ ಮರಣ ಹೊಂದಿರುವಂತಹ ವರದಿ ಕೂಡ ಸರ್ಕಾರದ ಬಳಿ ಇದೆ. ಸೊ ಈ ಕಾರಣಕ್ಕಾಗಿ ಮರಣ ಹೊಂದಿದವರ ಅಕೌಂಟ್ಗೂ ಕೂಡ, ಅಂದ್ರೆ ಈಗ ತಾಯಿಯ ನಂಬರ್ ಇದ್ರೆ ಅಂತವರು ಮಕ್ಕಳ, ಅವರ ಬಳಿ ಫೋನ್ ಇಲ್ಲ ಅಂತ ಹೇಳಿದ್ರೆ ಅವರ ಮಕ್ಕಳ ನಂಬರ್ ಅನ್ನ ಕೊಟ್ಟು ಅವರ ರಿಜಿಸ್ಟರ್ ಮಾಡಿಸಿರ್ತಾರೆ. ಸೊ ಆ ತಾಯಿ ಮರಣ ಹೊಂದಿದ್ರು ಕೂಡ ಆ ಮಕ್ಕಳಿಗೆ ಅಮೌಂಟ್ ಹೋಗ್ತಾ ಇರುವಂತದ್ದು ಸರ್ಕಾರದ ಗಮನಕ್ಕೆ ಬಂದಿದೆ. ಈ ಕಾರಣಕ್ಕಾಗಿಯೇ ಬೇರೆ ಬೇರೆಯವರ ಅಕೌಂಟ್ಗಳಿಗೆ, ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿ ತೆಗೆದುಕೊಂಡಂತಹ ಅಮೌಂಟ್ ಬೇರೆ ಬೇರೆ ಸ್ಕೀಮ್ಗಳಿಗೆ ಹಾಕ್ತಾ ಇರುವಂತದ್ದು ಕೂಡ ಸರ್ಕಾರದ ಗಮನದಲ್ಲಿದೆ. ಈ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. ಸೊ ಇನ್ನೊಂದು ಕಡೆ ಗೃಹಜ್ಯೋತಿ ಯೋಜನೆಯ ಅಡಿಯಲ್ಲೂ ಕೂಡ ಸಾಕಷ್ಟು ಜನ ಯಾರೆಲ್ಲ ಮನೆಗಳಿಗೆ ಕರೆಂಟ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇತ್ತು, ಆದ್ರೆ ಅವರು ಮನೆಗಳಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನ ತಮ್ಮ ವಾಣಿಜ್ಯ ವ್ಯವಹಾರಗಳೇನಿರುತ್ತೆ, ಅಂಗಡಿ ಇರಬಹುದು, ಬೇರೆ ಬೇರೆ ಅಂಗಡಿಗಳಿರಬಹುದು ಅಥವಾ ಶಾಪ್ಗಳಿಗೂ ಕೂಡ ಅವರು ಬಳಕೆಯನ್ನ ಮಾಡ್ತಾ ಇದ್ದಾರೆ. 200 ಯೂನಿಟ್ ಕರೆಂಟ್ ಇರೋ ಕಾರಣಕ್ಕಾಗಿ ಅವರು 200 ಯೂನಿಟ್ ಅನ್ನ ಬೇರೆ ಬೇರೆ ಬಳಕೆಗೆ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿಯೇ ಸರ್ಕಾರ ಆ ಯೋಜನೆಯ ವಿಚಾರವಾಗಿಯೂ ಕೂಡ ಮರುಪರಿಶೀಲನೆ ಮಾಡ್ತಾ ಇರೋದು. ಕೇವಲ ಗೃಹ ಬಳಕೆಗೆ ಮಾತ್ರ ಇರಬೇಕು ಅನ್ನುವಂತಹ ನಿಯಮವನ್ನ ಕೂಡ ಸರ್ಕಾರ ರೂಪಿಸ್ತಾ ಇದೆ. ಅದರ ಜೊತೆಗೆ ಯಾವ ರೀತಿಯಾಗಿ ಅದನ್ನ ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸರ್ಕಾರ ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಒಟ್ಟಾರೆಯಾಗಿ ಈಗ ಮೊದಲ ಹಂತದಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯ ಯೋಜನೆಗಳೇನಿದೆ ಅವು ಎರಡನ್ನೂ ಕೂಡ ಮರುಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ವಿದ್ಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.